ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆಯ ವಿರುದ್ಧ ಕೋಲಾಹಲವೇ ಎದ್ದಿದೆ. ಭಾಷಣ ವಿಚಾರವಾಗಿ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಜೋರಾಗಿ ನಡೆದಿದೆ. ಆರ್ ಅಶೋಕ್ ಅವರು ಈ ದ್ವೇಷ ಭಾಷಣ ಮಸೂದೆಯ ಪ್ರತಿಯನ್ನ ಹರಿದು ಹಾಕಿದ್ದಾರೆ. ಚರ್ಚೆ ಇಲ್ಲದೆ ಮಸೂದೆ ಅಂಗೀಕಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ವಿಧೇಯಕದ ಪ್ರತಿಯನ್ನ ಹರಿದು ಆಕ್ರೋಶ ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದ್ವೇಷ ಭಾಷಣ ಮಸೂದೆ ಗದ್ದಲಕ್ಕೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ. ಚರ್ಚೆ ಇಲ್ಲದೆ ಅದು ಹೇಗೆ ವಿಧೇಯಕ ನೀವು ಪಾಸ್ ಮಾಡ್ತೀರಿ ಅಂತ ಪ್ರಶ್ನೆ. ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್, ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್, ಚರ್ಚೆಗೆ ಅವಕಾಶ ನೀಡಬೇಕು, ಮತಕ್ಕೆ ಹಾಕಬೇಕು, ಅದಾದ ನಂತರ ಅಂಗೀಕಾರ ಮಾಡಬೇಕು. ಆದ್ರೆ ಇಲ್ಲಿ ಯಾವ ಚರ್ಚೆನೂ ಇಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ವಿಧೇಯಕ ಪಾಸ್ ಮಾಡೋದು ಅಂತಂದ್ರೆ ಏನರ್ಥ ಅನ್ನೋದು ವಿಪಕ್ಷದವರ ಪ್ರಶ್ನೆ. ಏನೇನಾಯ್ತು ಅಂತ. ಶ್ರೀಪತ್, ಖಂಡಿತವಾಗ್ಲು ಸರ್ಕಾರದ ಆತುರತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಾರಣ ಅಂತಂದ್ರೆ ದ್ವೇಷ ಭಾಷಣದ ಬಿಲ್ ಅನ್ನ ರಾಜ್ಯ ಸರ್ಕಾರ ತಂದಿತ್ತು. ಸೊ ಏನಾದ್ರೂ ಮಾಡಿ ಪಾಸ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂತ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಏಕಾಏಕಿ ಏನು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತ ಬಿಲ್ ಅನ್ನ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಕೇವಲ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇಬ್ಬರು ಶಾಸಕರು ಮಾತ್ರ ಮಾತನಾಡಿರ್ತಾರೆ. ಸೊ ಇನ್ನೂ ಕೂಡ ಒಟ್ಟು 15ರಿಂದ 18 ಶಾಸಕರುಗಳು ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಬೇಕು ಅಂತ ಹೆಸರನ್ನ ಬರೆಸಿರ್ತಾರೆ. ಯಾವಾಗ ಬೈತಿ ಸುರೇಶ್ ಅವರು ಸಚಿವರು, ನೀವು ಕರಾವಳಿಯವರು ಬೆಂಕಿ ಹಚ್ಚೋದೇ ನಿಮಗೆ ಕೆಲಸ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಕರಾವಳಿಯ ಭಾಗದ ಶಾಸಕರು ನಿಮ್ಮ ಹೇಳಿಕೆ ಸರಿಯಲ್ಲ, ಈ ರೀತಿಯಾದಂತ ಹೇಳಿಕೆಗಳಿಂದ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನುವಂತ ಮತ್ತು ನೀವು ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋಂತ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಬಾವಿಗೂ ಕೂಡ ಇಳಿತಾರೆ. ಸೊ ಈ ಸಂದರ್ಭದಲ್ಲಿ ಉಂಟಾದಂತ ಈ ಒಂದಷ್ಟು ಚರ್ಚೆಗಳು ಏಕಾಏಕಿ ಸದನದಲ್ಲಿ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಂತ ಗೃಹ ಸಚಿವ ಪರಮೇಶ್ವರ್ ಅವರು ಏಕಾಏಕಿ ಬಿಲ್ ಪಾಸ್ ಮಾಡಲಿಕ್ಕೆ ಸೂಚನೆಯನ್ನ ಸ್ಪೀಕರ್ ಅವರು ಕೊಡ್ತಾರೆ. ಯಾವಾಗ ಸ್ಪೀಕರ್ ಸೂಚನೆಯನ್ನ ಕೊಡ್ತಾರೆ, ಗೃಹ ಸಚಿವರು ಬಿಲ್ ಅನ್ನ ಪಾಸ್ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಸ್ಪೀಕರ್ ಕೂಡ ಬಿಲ್ ಪಾಸ್ ಆಗಿದೆ, ಅನುಮೋದನೆ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಸೊ ಇದು ಏಕಾಏಕಿ ಬಿಲ್ ಪಾಸ್ ಮಾಡಿದ್ದು ಸರಿಯಲ್ಲ. ಸೊ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ, ಬಿಲ್ ಪಾಸ್ ಮಾಡ್ಕೊಳ್ಳಿ ಅಥವಾ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಸೂಚನೆಯನ್ನ ವಿಪಕ್ಷ ನಾಯಕರು ಒತ್ತಾಯ ಮಾಡ್ತಾರೆ. ಸೊ ಏಕಾಏಕಿ ಬಿಲ್ ಪಾಸ್ ಮಾಡಿ ಭೋಜನ ವಿರಾಮಕ್ಕೆ ಬಿಡ್ತಾರೆ. ಭೋಜನ ವಿರಾಮದ ಬಳಿಕ ಈಗಷ್ಟೇ ಅಧಿವೇಶನ ಮತ್ತೆ ಪುನರಾರಂಭ ಆಯಿತು. ಸೊ ಪುನರಾರಂಭ ಆಗ್ತಿದ್ದಂತೆ ಆರ್ ಅಶೋಕ್ ಅವರು ಸೇರಿದಂತೆ ಏನು ಯತ್ನಾಳ್ ಅವರು ಎಲ್ಲರೂ ಕೂಡ ಸರ್ಕಾರಕ್ಕೆ ಅಥವಾ ಸ್ಪೀಕರ್ಗೆ ಮನವಿಯನ್ನ ಮಾಡ್ತಾರೆ, ನೀವು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ, ಇಲ್ಲದೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟವನ್ನ ಮಾಡ್ತೇವೆ ಹೋಗಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಕಾಶವನ್ನು ಮಾಡಿಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಸ್ಪೀಕರ್ ಕಚೇರಿಯಲ್ಲಿ ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನ ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನ ಅವ್ರೇನು ಚರ್ಚೆಗೆ ನಾವು ತಯಾರಿದ್ದೀವಿ, ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡಿದ್ರು ಅಂತ ಭಾವನೆ ಬಂದಿದ್ದು ಸಹಜ. ಅವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ, ಇದನ್ನ ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ, ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗುವುದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂತಹ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಇವತ್ತು ಕಸುವಂತ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ.
ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆಯ ವಿರುದ್ಧ ಕೋಲಾಹಲವೇ ಎದ್ದಿದೆ. ಈ ಭಾಷಣ ವಿಚಾರವಾಗಿ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಜೋರಾಗಿ ನಡೆದಿದೆ. ಆರ್ ಅಶೋಕ್ ಅವರು ಈ ದ್ವೇಷ ಭಾಷಣ ಮಸೂದೆಯ ಪ್ರತಿಯನ್ನ ಹರಿದು ಹಾಕಿದ್ದಾರೆ. ಚರ್ಚೆ ಇಲ್ಲದೆ ಮಸೂದೆ ಅಂಗೀಕಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ವಿಧೇಯಕದ ಪ್ರತಿಯನ್ನ ಹರಿದು ಆಕ್ರೋಶ ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದ್ವೇಷ ಭಾಷಣ ಮಸೂದೆ ಗದ್ದಲಕ್ಕೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ. ಚರ್ಚೆ ಇಲ್ಲದೆ ಅದು ಹೇಗೆ ವಿಧೇಯಕ ನೀವು ಪಾಸ್ ಮಾಡ್ತೀರಿ ಅಂತ ಪ್ರಶ್ನೆ. ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್, ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಚಂದ್ರಶೇಖರ್, ಚರ್ಚೆಗೆ ಅವಕಾಶ ನೀಡಬೇಕು, ಮತಕ್ಕೆ ಹಾಕಬೇಕು, ಅದಾದ ನಂತರ ಅಂಗೀಕಾರ ಮಾಡಬೇಕು. ಆದ್ರೆ ಇಲ್ಲಿ ಯಾವ ಚರ್ಚೆನೂ ಇಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ವಿಧೇಯಕ ಪಾಸ್ ಮಾಡೋದು ಅಂತಂದ್ರೆ ಏನರ್ಥ ಅನ್ನೋದು ವಿಪಕ್ಷದವರ ಪ್ರಶ್ನೆ. ಏನೇನಾಯ್ತು ಅಂತ. ಶ್ರೀಪತ್, ಖಂಡಿತವಾಗ್ಲು ಸರ್ಕಾರದ ಆತುರತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಾರಣ ಅಂತಂದ್ರೆ ದ್ವೇಷ ಭಾಷಣದ ಬಿಲ್ ಅನ್ನ ರಾಜ್ಯ ಸರ್ಕಾರ ತಂದಿತ್ತು. ಸೊ ಏನಾದ್ರೂ ಮಾಡಿ ಪಾಸ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ರೀತಿಯಾದಂತ ನಿರ್ಧಾರಕ್ಕೆ ಬಂತ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಏಕಾಏಕಿ ಏನು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತ ಬಿಲ್ ಅನ್ನ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಕೇವಲ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇಬ್ಬರು ಶಾಸಕರು ಮಾತ್ರ ಮಾತನಾಡಿರ್ತಾರೆ. ಸೊ ಇನ್ನೂ ಕೂಡ ಒಟ್ಟು 15ರಿಂದ 18 ಶಾಸಕರುಗಳು ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಬೇಕು ಅಂತ ಹೆಸರನ್ನ ಬರೆಸಿರ್ತಾರೆ. ಯಾವಾಗ ಬೈತಿ ಸುರೇಶ್ ಅವರು ಸಚಿವರು, ನೀವು ಕರಾವಳಿಯವರು ಬೆಂಕಿ ಹಚ್ಚೋದೇ ನಿಮಗೆ ಕೆಲಸ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಕರಾವಳಿಯ ಭಾಗದ ಶಾಸಕರು ನಿಮ್ಮ ಹೇಳಿಕೆ ಸರಿಯಲ್ಲ, ಈ ರೀತಿಯಾದಂತಹ ಹೇಳಿಕೆಗಳಿಂದ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನುವಂತ ಮತ್ತು ನೀವು ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋಂತ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಬಾವಿಗೂ ಕೂಡ ಇಳಿತಾರೆ. ಸೊ ಈ ಸಂದರ್ಭದಲ್ಲಿ ಉಂಟಾದಂತ ಈ ಒಂದಷ್ಟು ಚರ್ಚೆಗಳು ಏಕಾಏಕಿ ಸದನದಲ್ಲಿ ಬಿಲ್ ಪಾಸ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಂತ ಗೃಹ ಸಚಿವ ಪರಮೇಶ್ವರ್ ಅವರು ಏಕಾಏಕಿ ಬಿಲ್ ಪಾಸ್ ಮಾಡಲಿಕ್ಕೆ ಸೂಚನೆಯನ್ನ ಸ್ಪೀಕರ್ ಅವರು ಕೊಡ್ತಾರೆ. ಯಾವಾಗ ಸ್ಪೀಕರ್ ಸೂಚನೆಯನ್ನ ಕೊಡ್ತಾರೆ, ಗೃಹ ಸಚಿವ ಬಿಲ್ ಅನ್ನ ಪಾಸ್ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಸ್ಪೀಕರ್ ಕೂಡ ಬಿಲ್ ಪಾಸ್ ಆಗಿದೆ, ಅನುಮೋದನೆ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಸೊ ಇದು ಏಕಾಏಕಿ ಬಿಲ್ ಪಾಸ್ ಮಾಡಿದ್ದು ಸರಿಯಲ್ಲ. ಸೊ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ, ಬಿಲ್ ಪಾಸ್ ಮಾಡ್ಕೊಳ್ಳಿ ಅಥವಾ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಸೂಚನೆಯನ್ನ ವಿಪಕ್ಷ ನಾಯಕರು ಒತ್ತಾಯ ಮಾಡ್ತಾರೆ. ಸೊ ಏಕಾಏಕಿ ಬಿಲ್ ಪಾಸ್ ಮಾಡಿ ಭೋಜನ ವಿರಾಮಕ್ಕೆ ಬಿಡ್ತಾರೆ. ಭೋಜನ ವಿರಾಮದ ಬಳಿಕ ಈಗಷ್ಟೇ ಅಧಿವೇಶನ ಮತ್ತೆ ಪುನರಾರಂಭ ಆಯಿತು. ಸೊ ಪುನರಾರಂಭ ಆಗ್ತಿದ್ದಂತೆ ಆರ್ ಅಶೋಕ್ ಅವರು ಸೇರಿದಂತೆ ಏನು ಯತ್ನಾಳ್ ಅವರು ಎಲ್ಲರೂ ಕೂಡ ಸರ್ಕಾರಕ್ಕೆ ಅಥವಾ ಸ್ಪೀಕರ್ಗೆ ಮನವಿಯನ್ನ ಮಾಡ್ತಾರೆ, ನೀವು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ, ಇಲ್ಲದೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟವನ್ನ ಮಾಡ್ತೇವೆ ಹೋಗಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಕಾಶವನ್ನು ಮಾಡಿಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಸ್ಪೀಕರ್ ಕಚೇರಿಯಲ್ಲಿ ಈ ರೀತಿ ಇಂಥ ಮಹತ್ವವಾದಂಥ ಒಂದು ಕಾನೂನನ್ನ ತಿದ್ದುಪಡಿಯನ್ನು ತರುವಾಗ ವಿರೋಧ ಪಕ್ಷಗಳನ್ನ ಅವ್ರೇನ್ ಚರ್ಚೆಗೆ ನಾವು ತಯಾರಿದ್ದೀವಿ, ಯಾವುದೋ ಒಂದು ಕರಾವಳಿ ಭಾಗದ ಜನರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿದಾಗ ಸಹಜವಾಗಿ ಅವರಿಗೆ ತಮ್ಮ ಭಾಗದ ಜನರ ಬಗ್ಗೆ ಅಪಮಾನ ಮಾಡಿದ್ರು ಅಂತ ಭಾವನೆ ಬಂದಿದ್ದು ಸಹಜ. ಅವಾಗ ತಾವು ಹಿರಿಯ ಸ್ಥಾನದಲ್ಲಿ ಕೂತವರು ನಮ್ಮ ಎಲ್ಲ ವಿರೋಧ ಪಕ್ಷ ಎಲ್ಲ ಕರೆದು ಎಲ್ಲಿ ತಪ್ಪಾಗಿದೆ ನೋಡಿ, ಇದನ್ನ ಇವತ್ತು ಚರ್ಚೆಗೆ ನೀವು ಅವಕಾಶ ಮಾಡಿಕೊಡಿ. ಇವತ್ತು ನಿಮ್ಮ ಸಂಪೂರ್ಣ ಕಾಂಗ್ರೆಸ್ನವ್ರಿಗೆ ಬಹುಮತ ಇದೆ, ಪಾಸ್ ಆಗ್ತದೆ, ಮುಂದೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರಶ್ನೆ ಮಾಡಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇಷ್ಟಕ್ಕೆ ಇಲ್ಲಿಗೆ ಸೀಮಿತ ಆಗುವುದಿಲ್ಲ. ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನಬದ್ಧವಾಗಿರುವಂತ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಇವತ್ತು ಕಸುವಂತ ಕೆಲಸ ಇದು 2ನೇ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ತಮಗೆ ವಿನಂತಿ ಮಾಡ್ಕೋತೀವಿ, ಚರ್ಚೆಗೆ ಅವಕಾಶ ಕೊಡಿ.